ನನ್ನ ಪ್ರೀತಿ ಮಾಡಿ ನನ್ನ ಮನಸ್ಸು ಕದ್ಬಿಟ್ಟು ಬಚ್ಚಿಟ್ಕೊಂಡು ಓಡೇ ಬಿಟ್ಟಿಯಾ? ಓಡು ನಾನು ನೀನ್ ಹಿಂದೆನೆ ಬರ್ತೀನಿ. ನೀನ್ ಸಿಕ್ಕಾಗ ನಿನ್ನ ಕೆಣ್ಣಿಗೊಂಡು ಮುತ್ತು ಕೊಡ್ತೀನಿ. ಮುತ್ತು ಕೊಟ್ಟಾದ್ಮೇಲೆ ನಿನ್ನ ಮರೆಯೋತೀನಿ. ನಾ ಬರ್ತೇನೆ ಶಿವ, ನಾ ಬರ್ತೇನೆ. ಈ ಭೂಮಿ ಹೋಗ್ಬಿಡಿದ್ರು ಈ ಭೂಮಿ ಭಗದಾದ್ರು ಒದ್ದು ಬರ್ತಿದ್ದೇನೆ. Then
ಗೋವಿಂದ ದಂಡಗಳ ಗಂಡ. ಸ್ವಲ್ಪ ನಿಲ್ಲು. ಶಿವಣ್ಣ ನಿನ್ನನ್ನೇ ಹುಡುಕೊಂಡು ಬರ್ತಿದ್ದೆ, ನೀನು ನನ್ನನ್ನು ಹುಡ್ಕೊಂಡ್ ಬರ್ತಿದ್ಯಾ? ಶಿವ, ಇವತ್ತು ಸಿಕ್ಕಿದೆಯಲ್ಲ, ಇನ್ ಮೇಲೆ ನಿನ್ನ ಎಂಡ ಬಿಡೋದಿಲ್ಲ. ಎಲ್ಲರೂ ದೂರ ಬಾರಿ ಹೇ ಹುಚ್ಚ, ನಾನಲ್ಲೋ ಕಣ ನಿನ್ನ ಸೀಮಾ. ನಾನು ಸೀಮಾನ ಹಿತೈಷಿ, ಯಾವತ್ತಿಗೂ ಅವಳಿಗೆ ಒಳ್ಳೆಯದನ್ನೇ ಬಯಸುವ ಅವಳ ಹಿತಚಿಂತಕ. ನೀನು ಯಾರಾದ್ರೂ ನಂಗೆ ಮಾಡಲು ನನ್ನ ಜೀವ ಬೇಕು, ಅವಳ ಸುದ್ದಿ ನಾವು ಬದುಕುದಿಲ್ಲ. ಮೊದಲು ಅವಳನ್ನು ತೋರಿಸೋ, ಅವಳೇ ನನ್ನ ಜೀವದ ಜೀವ, ಅವಳೇ ನನ್ನ ಭಾವ. ಈ ಭೂಮಿ ಮೇಲೆ ಪ್ರತಿಯೊಂದು ವಸ್ತುವಿನಲ್ಲಿ ಅವಳದೇ ರೂಪ, ಬೇರೆ ನೋಡಿದ್ರು ಅವಳದೇ ಬಿಂಬ. 55 ಕಳೆದ್ರು ಅವಳ ಕೊರಳಿಗೆ ತಾಳಿ ಕೊಟ್ಟರು ಭೂಪಟ್ಟಿಕೊಂಡು ನಾನೆತ್ಕೊಂಡು. ಅಯ್ಯೋ ಎಂತ ಶಾರದೆಯನ್ನು ಪೂಜಿಸುವ ಈ ವಯಸ್ಸಿನಲ್ಲಿ ಪ್ರೀತಿ ಎಂಬ ಬೆನ್ನು ಕೊಡಲಿಯನ್ನು ಎತ್ತಿ ಉಚ್ಚರಿಸಿರುವ ನೀನು ನಿಜಕ್ಕೂ ದೊಡ್ಡದು ಕಣ. ನಿಮ್ಮ ಮಾಜಿ ಪೆಂಡ, ಸುಂದರವಾದ ವಯಸ್ಸಿನಲ್ಲಿ ಕಾಲೇಜ್ ಹೋಗುವಂತೆ ದಂಡ, ಈ ಕೈಯಲ್ಲಿದ್ದೀರ ಎಂಡ, ಇವಳಿಗೆ ನಾನೇ ಗಂಡ. ಒಮ್ಮನೆ ಹೆಚ್ಚಿಗೆ ಮಾತನಾಡದೆ ನನ್ನ ಜೀವಗಳ ಮನೆ ತೋರಿಸು. ಏನಂದ್ರೆ ನೀನತ್ಯ ಸಾಕು, ನಿಲ್ಲಿಸಿಕೊಳ್ಳೆ. ಸೀಮಾ ಬೇಕು ಅಂದ್ರೆ ನಾನು ತೋರಿಸ್ತೀನಿ. ಬಾಯಿ ಮಾಡದೆ ಮುಚ್ಕೊಂಡು ನನ್ನ ಕಾರತ್ತು. ಸಂಜು, ಇದೇ ನೋಡು ಸೀಮನ ಮನೆ. ಈಗ ನನಗೆ ಶಾಂತವಾಯಿತೆ ನಿನ್ನ ಆವೇಶ. ಥ್ಯಾಂಕ್ ಯು ಮೈ ಫ್ರೆಂಡ್, ಯು ಆರ್ ರಿಯಲಿ ಗ್ರೇಟ್. ಗ್ರೇಟ್ ಅನ್ನುವ ಪದಕ್ಕೆ ಯೋಗ್ಯತೆ ನನ್ನ ನಿಲ್ಲಗೆಳೆಯ. ತೆಗೆದುಕೋ ನನ್ನ ವಿಶ್ವಾಸದ ಸಲುವಾಗಿ ಈ ಬಾಟಲಿಯನ್ನು. ನಾನು ಕೊಡುವ ನಿನಗೆ ಪ್ರಿಯವಾದ ಗುಂಡಿನ ಗಿಫ್ಟ್ ಅನ್ನು. ನನ್ನ ಸ್ವೀಟ್ ಗೆಳೆಯ, ನೀನೇ ನನ್ನ ಬಾಲ್ಯ ಚಂದ್ರೋದಯ. ಮೊದಲು ನೀ ಕೊಟ್ಟ ಅಮೃತ ಕುಡ್ತೀನಿ, ಆಮೇಲೆ ನನ್ನ ಸ್ವೀಟಿಂಗ್ ಕರ್ತೀಯ. ಕೊಡಿ. ನಾನು ಈಗ ಬೀಸುತ್ತಿರುವ ಬಲೆ ಓಸದ ಬಲೆ. ಹುಚ್ಚ, ನೀನೇನು ಬಲ್ಲೆ? ನಿನಗೆ ತಿಳಿದಂತೆ ಇದು ಸೀಮನ ಮನೆಯಲ್ಲ, ನಿನ್ನ ಮಾವನ ಮಗಳಾದ ಪ್ರೇಮನ ಮನೆ. ನೀನು ಕುಡಿಯುತ್ತಿರುವ ಬ್ರಾಹ್ಮಿಯಲ್ಲಿ ನಾನು ಬೆಳೆಸಿರುವ ಕಾಮ ಪ್ರಚೋದನ ಮತ್ತು ಇದನ್ನು ಕುಡಿದ ತಕ್ಷಣವೇ ನಿನ್ನ ದೇಹದಲ್ಲಿ ವಿರಹ ತಾಪದ ವರಿ ಹೆಚ್ಚಾಗಿ ಒಂಟಿಯಾಗಿರುವ ಪ್ರೇಮಗಳನ್ನು ಸೀಮವೆಂದು ತಿಳಿದು ಬಲಾತ್ಕಾರಕ್ಕೆ ಮುಂದಾಗುವುದು ಸತ್ಯ. ಸಿಟ್ಟಿಗೆ ಪ್ರೇಮ ನಿನ್ನನ್ನು ಕತೆಗೆ ಮಂಗಳ ಹಾಡುವುದು ಸತ್ಯ. ನಿನ್ನಪ್ಪನ ಕತೆ ಮುಗಿದರೆ ಮುಗಿಯಿತ. ಉಳಿದಿರುವರು ಇಬ್ಬರು, ಆಂಟೋನಿ ಮನೋಜರೆಂಬ ಅವವರು. ಸರಿಯಾದ ಸಮಯ ನೋಡಿ ಅವರಿಗೂ ಸಮಾಧಿ ಕಟ್ಟಿದರೆ ಮುಗಿಯಿತು. ಉಳಿಯುವುದು ಒಂದೇ, ಪ್ರೇಮ ಇನ್ನು ಒಂಟಿ. ನಾನಾಗುವೆ ಅವಳಿಗೆ ಜಂಟಿ.
ತಳುಕು ಬಳುಕಿನ ನಾಟಕವನ್ನು ತೋರಿಸಿ ಒಂದು ದಿನ ಅವಳ ಕೋಳಿಗೆ ತಾಳು ಕಟ್ಟೆ. ಆಗ ನಾನು ಮಾಡಿಕೊಳ್ಳುವೆ ಅವನ ಸಮಸ್ತ ಆಸ್ತಿಯನ್ನು ನನ್ನ ಕೈವಶ. ಏನಾಗಿದೆ ನೋಡಿ ಫ್ರೆಂಡ್, ಎಲ್ಲೋದ ನನ್ನ ಫ್ರೆಂಡ್ ಎಲ್ಲ ಹೋದ್ರು ನನಗೇನ ನನ್ನ ಶಿವನ ಮನೆ ತೋರಿಸಲ್ಲ ಅಷ್ಟೇ ಸಾಕ. ಶಿವ ಶಿವ ಹೊರಗೆ ನಾನ್ ಬಂದಿದ್ದೀನಿ ನಿನ್ನ ಮಾಮ. ಯಾರು? ಸಂಜು, ನೀನೇನು? ಮೈ ಗಾಡ್, ನೀನು ಅನ್ನೋದಕ್ಕೆ ನಂಬೋದಕ್ಕೆ ಆಗ್ತಾ ಇಲ್ಲ. ಕೈಯಲ್ಲಿ ನೋಡಿದ್ರೆ ಬಾಟ್ಲ್ ಹಿಡ್ದಿದ್ಯಾ, ತುಟಿಯಲ್ಲಿ ಸಿಗರೇಟ್ ಹಿಡ್ದಿದ್ಯಾ. ದುಷ್ಟತೆ ಕಂಡ್ರೆ ಸಾಕು ಓಡಿ ಹೋಗ್ತಾ ಇದ್ದು ನೀನ್ ಇವತ್ತು ಈ ಕೆಲಸವನ್ನ ನೋಡ್ತಾ ಇದೀಯ ಅಂದ್ರೆ ನನಗೇನು ಕನ್ಸು ನಿಜಾನು ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿದ್ದ ಕಡೆ ನೀನು ನನಗೆ ಸಿಕ್ತಿ ಅಂತ. ಇವತ್ತು ನೀನು ಸಿಕ್ಕಿದ್ಯಲ್ಲ, ಏನ್ ಮೇಲೆ ಕೈನೇ ಬಿಡೋದಿಲ್ಲ. ಸಂಜು, ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ರಿ. ದೂರ ದೂರ ನಿಂತ್ಕೊಂಡು ಮಾತಾಡೋ. ನೀನೇನು ಹೇಳ್ತಿರೋದು ನನಗೇನು ಕೇಳಿಸ್ತಿಲ್ಲ. ನನಗೆ ಬೇರೆ ಏನು ಕಾಣಿಸ್ತಿಲ್ಲ. ಈ ಲೋಕ ಬೆಳಗುವ ಸೂರ್ಯ ಕೂಡ ನಿನ್ನ ರೂಪದ ಮುಂದೆ ಚಿಕ್ಕ ದೀಪದ ಹಾಗೆ ಕಾಣಿಸ್ತಿದ್ದಾನೆ. ಇಂಥ ಸೌಂದರ್ಯವಾದಿ ನನ್ನ ಬಳಿ ಇರುವಾಗ ಓಟ ನೀನು ಏನು ಬೇಡ, ನೀನು ಒಬ್ಬಳಿದ್ರೆ ಸಾಕು. ನೋಡು ಸಂಜು, ಯಾವತ್ತು ಕೂಡ ನಿನಗೆ ನನ್ನ ಪ್ರೀತಿಯ ಸ್ಥಾನವನ್ನು ಕೊಟ್ಟಿಲ್ಲ. ನಾನು ಕೂಡ ನಿನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊದಲು ಹೋಗಿ ರೂಮಲ್ಲಿ ಹೋಗಿ ಬಿಟ್ಕೋ. ಏಕೆಂದ್ರೆ ಈ ನಿನ್ನ ಅವಸ್ಥೆನ ನೋಡಿ ನನ್ನ ಕೈಲಿ ಸಹಿಸುವುದಕ್ಕಾಗ್ತಾ ಇಲ್ಲ. ಶಿವ, ನಿನ್ನ ಮನಸ್ಸಿಗೆ ನಾನು ಬೇಡವಾಗಿರಬಹುದು ಕಣೆ, ಆದರೆ ನನ್ನ ಮನಸ್ಸಿಗೆ ನೀನೇ ಬೇಕು. ಸೋಮನ ಯಾಕೆ ಕೂಗಾಡ್ತೀಯ? ಬಾರೇ ನನ್ನ ಕೈ ಮೇಲೆ ಬಾರೇ. ನೀನು ಇಂಥ ಕೆಟ್ಟವನು ಅಂತ ಗೊತ್ತಿದ್ರೆ ನೀನು ತಿನ್ನು ಅನ್ನದಲ್ಲಿ ಯಾವತ್ತಾದ್ರೂ ಒಂದು ದಿನ ಒಂದೇ ಒಂದು ದೊಡ್ಡ ವಿಷಯವನ್ನ ಬೆರೆಸಿ ನಿನ್ನ ಯಾವತ್ತೋ ಸಾಯಿಸ್ಬಿಡ್ತಿದ್ದೆ. ಒಳ್ಳೆ ಮಾತಿಂದ ನಮ್ಮಣ್ಣ ಬರೋವರೆಗೂ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಹೊರಟವಾಗಿಂದ ಏನೇ ನನ್ನ ಹೊರಗೆ ಹಾಕಿ ಬೇರೆ ಬೇರೆ ಯಾವುದಿಗೂ ಸರಳಾಗಿ ಸುಖ ಕೊಡಬೇಕಂತ ತಿಳ್ಕೊಂಡಿದ್ಯಾ? ನೀನ್ ಈ ತರದ ಬುದ್ಧಿಯನ್ನು ಕೈ ಹಿಡ್ಕೊಬಿಡಕಣ. ನೀನ್ ಈ ತರ ಬುದ್ಧಿ ಕೈ ಹಿಡ್ಕೊಂಡು ನಿಜವಾದರೆ ಈ ಸಮಾಜ ನಿನ್ನನ್ನು ಮೂಲೆ ಎಂದು ಕರೀತಿದೆ. ಆಮೇಲೆ ಬಾಯಿಗೆ ಬಂದಂತೆ ಮಾತಾಡ್ತೀರಾ? ಈ ವಿಷಯವನ್ನ ನಮ್ಮಣ್ಣನಿಗೆ ಹೇಳಿ ನಿನ್ನ ಹಾಳಾದ ನಾಲ್ಗೆನ ಕತ್ತರಿಸ್ಬಿಡ್ತೇನೆ. ಹುಷಾರ್. ಒಡೆಯ ಚಿನ್ನ, ಒಡೆಯ ಬಿಟ್ಯಾ? ನೀನಲ್ಲದೆ ಬೇರೆ ಯಾರಾದರೂ ನನ್ನ ಹೊಡೆದಿದ್ರೆ ಅವರು ಕೈ ಕತ್ತರಿಸಿ ನಲಿಯುತ್ತಿದ್ದೆ. ಆದರೆ ನೀನು ನನ್ನವಳು, ಒಡೆದು ನನ್ನವಳೆ, ಕೊಡಲು ನನ್ನವಳೆ. ಏನು ಬೇಕಾದ್ರೂ ಮಾಡಿ ನಾನು ಬೇಡ ಅನ್ನಲ್ಲ. ನೀನು ಕೈ ಮುಗಿದು ಕೇಳ್ಕೊಳ್ತೀನಿ. ನಿನ್ನ ಮಾತ್ರ ನಿನ್ನಿಂದ ದೂರ ಮಾಡಬೇಡ ಕಣೆ. ಈ ಸಂಜೆಗೆ ಹುಚ್ಚಿಡಿದ್ರವರಲ್ಲಿ ಯಾವ ಸಂದೇಹ ಇಲ್ಲ. ಆದಷ್ಟು ಬೇಗ ಅಣ್ಣನಿಗೆ ಫೋನ್ ಮಾಡಿ ಇಲ್ಲಿಗೆ ಕರ್ಸ್ಕೊಳ್ಳೋದೇ ವಾಸಿ. ಎಲ್ಲಿ ಹೋದ್ರೆ ನಾನು ಇಷ್ಟೊತ್ತು ಪಡ್ಕೊಂಡ್ರು ನನ್ನ ಮೇಲೆ ಒಂದು ಪ್ರೀತಿ ಹುಟ್ಟಲ್ಲ ನಿನಗೆ. ನೀನೊಂದು ದೊಡ್ಡ ಬಂಡ ಕಣೆ. ಚೆನ್ನಾಗಿ ಕೊಟ್ರೆ ನೀನ್ ಬಗ್ಗೋದು. ಅಮಾಸೆ ಕತ್ಲೆ ಎಂತದಂತ ನನಗೆ ಕಂಡಿಲ್ಲ. ಬರೀ ಚಂದ್ರನ ಬೆಳಕಲೇ ಬೆಳೆದಿದೀಯ. ಇವತ್ತು ತೋರ್ತೀನಿ ಬರೀ ಕತ್ತಲ ಕೊಡೇನೆ. ಇಲ್ಲಿ ನನ್ನ ನಿನ್ನೆ ಬಿಟ್ಟರೆ ಬೇರೆ ಯಾರು ಇಲ್ಲ. ಇವತ್ತೆರಡರಲ್ಲಿ ತೀರ್ಮಾನ ಆಗ್ಬೇಕು. ಒಂದು, ನಿನ್ನ ಪ್ರೀತಿ ಸಂಪಾದನೆ ಮಾಡಬೇಕು, ಇಲ್ಲ ನಿನ್ನ ಕಾಲಿಗೆ ನಾನು ಸತ್ತು ಹೋಗ್ಬೇಕು.
ನಮ್ಮಿಬ್ಬರ ಮಧ್ಯ ಬರಕ ನಿಮ್ಗೆ ಏನ್ ಸಂಬಂಧ? Get out! ಏ ಸಂಜು, ಕೊಡದ ಹಾಲು ನಿನಗೆ ತಲೆಗೇರಿಗೆ. ನಿನಗೆ ಏನು ಬೇಕು ಕೇಳು, ನಾನು ಕುಡಿಸುತ್ತೇನೆ. ಸೋಮನೆ ತೋರಾಡಿ ನನ್ನನ್ನು ರೇಗಿಸಬೇಡ. ಏನ್ ಕೇಳ್ಕೊಡ್ತೀಯಾ? ಹಾಗಾದ್ರೆ ನನಗೆ ನೋಡ್ಬೇಕು, ನನ್ನ ಜೊತೆ ಕಳ್ಸಿಕೊಡ್ತೀಯಾ? ಹೇ, ಕೊಡೋದೆಲ್ಲ ಬಂತು. ನಾನಾಗಲೇ ಅವರನ್ನು ನನಗೆ ಕೊಟ್ಟಿದ್ದೇನೆ. ನಾಳೆ ತನ್ಯಶ್ರೀ ಗ್ರೌಂಡ್ನಲ್ಲಿ ನಿಮ್ಮಿಬ್ಬರ ಮದುವೆ ನಿಶ್ಚಯ ಮಾಡಿದ್ದೇನೆ. ನಾನೀಗಾಗಲೇ ನಿಮ್ಮಿಬ್ಬರ ಮದುವೆ ವೆಡ್ಡಿಂಗ್ ಕಾರ್ಡ್ಗಳನ್ನು ಎಲ್ಲ ಕಡೆ ಹಂಚಿ ಬಂದಿದ್ದೇನೆ. ನಾನೇ ನಿನ್ನನ್ನು ಕರೆಸಿಕೊಳ್ಳಬೇಕೆಂದಿದ್ದೆ, ನೀನೇ ಬಂದಿದ್ದೀಯ. ಡೋಂಟ್ ವರಿ, ದೂರಾಗದೆ ನಿಜ ಹಿಡಿಯುವ ತನಕ ನನ್ನ ಬೆಡ್ರೂಮ್ ರೆಸ್ಟ್ ಹೋಗು. ಥ್ಯಾಂಕ್ ಯು ಬ್ಯಾನ್. ನೀನಂತ ಕಡೆ ಸಿಕ್ಕಿರೋದೇ ನನ್ನ ಪುಣ್ಯ. ನೋಡಿದೀಯ ನನ್ನ ಫ್ರೆಂಡ್ನ, ನನ್ನ ಗೆಳೆಯ ಧೈರ್ಯನ. ಆಯ್ತು, ನಾನೀಗ ಬೆಡ್ರೂಮ್ ಅಲ್ಲಿ ರೆಸ್ಟ್ ಮಾಡ್ತೇನೆ. ಬೇಗ ಇವಳ ಜೊತೆಗೆ ಎರಡು ಬೀರ್ನ ಅರೇಂಜ್ ಮಾಡಿ ಕಳ್ಸು. ಕಳಿಸ್ತೀನಿ, ಕುಡಿದು ಸಾಯುವಂತೆ ಹೋಗೋ. ಅಣ್ಣ, ನೀನು ದುಡುಕಿ ಇಂಥ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದಿತ್ತಣ್ಣ. ಅಣ್ಣ, ಈಗಾಗಲೇ ಈ ಸಂಜೆಗೆ ಬುದ್ಧಿ ಭ್ರಮಣೆ ಆಗಿದೆ ಅಣ್ಣ, ಬುದ್ಧಿ ಭ್ರಮಣೆ ಆಗಿದೆ. ಬುದ್ಧಿ ಭ್ರಮಣೆ? ಬುದ್ಧಿ ಭ್ರಮಣೆ ಆಗಿರುವುದು ಅವನಿಗೆಲ್ಲ ಕಡೆ ಆಗಿದೆ. ಗೊತ್ತಿನ ತಂಗಿ ಅಂತ ಒಪ್ಪಿ ಬೆಳೆಸಿದ್ದೇನೆ ನೋಡು. ಅದಕ್ಕೆ ನೀನು ನನಗೆ ಈಗಿನ ಬುದ್ಧಿ ಹೇಳಲು ಹೊರಟಿದ್ದಿ. ಅಣ್ಣ 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 ಅಂತ ಕರೆಯುವ ಯೋಗ್ಯತೆ ನಿನ್ನ ವರಸು ನಾಳೆಗೆ ಇಲ್ಲ ಕಡೆ. ಇದುವರೆಗೂ ನೀನು ಕಾಲೇಜಿಗೆ ಹೋಗಿ ಕಲಿತಿದ್ದಾದರೂ ಏನು? ಯಾವ ಕಾಡಿನಲ್ಲಿ ಎಷ್ಟು ಪದ ಇದೆ, ಯಾವ ಟಾಕೀಸ್ ನಲ್ಲಿ ಹೊಸ ಸಿನಿಮಾ ಬಂದಿದೆ, ಯಾವ ಕ್ಲಬ್ ನಲ್ಲಿ ಕುಡಿಯೋಕೆ ಹಿತವಾಗಿದೆ, ಇದೇ ತಾನು ನೀನು ಕಲಿತಿರುವುದು. ಪ್ರೇಮ, ನಿನ್ನೆ ಪಾಠದಲ್ಲಿ ನಿನ್ನ ಜೊತೆ ಇದ್ದವನು ಯಾರಂತ ಕೇಳುವುದಿಲ್ಲ. ಆದರೆ ಅವನಿಗೂ ನಿನಗೂ ಇರುವ ಸಂಬಂಧ ಏನು? ಅಣ್ಣ, ಅವನಿಗೂ ಮತ್ತೆ ನನಗೂ ಇರುವ ಸಂಬಂಧವನ್ನ ನಿನ್ನ ಮುಂದೆ ಹೇಳಿ ಯಾವ ಪ್ರಯೋಜನವನ್ನ? ಹೇಳಿದ್ದು ನಿಜವಾದ್ರೂ ಕೂಡ ನನ್ನನ್ನ ಮತ್ತೆ ಅವನನ್ನ ಯಾವತ್ತೂ ಕೂಡ ಎಂದಿಗೂ ನೀನು ಒಂದಾಗೋದಕ್ಕೆ ಬಿಡೋದಿಲ್ಲ ಅಲ್ಲ ಅಣ್ಣ. ಏನು, ನೀವಿಬ್ಬರು ಒಂದಾಗೋದ? ಅದು ಈ ಬಹದ್ದೂರ್ ಇರುವವರೆಗೂ ಸಾಧ್ಯವಿಲ್ಲದ ಮಾತು. ಅಷ್ಟಕ್ಕೂ ಅವನನ್ನು ಜೀವಂತವಾಗಿ ಬಿಟ್ಟರೆ ತಾನೇ ನೀವಿಬ್ಬರು ಒಂದಾಗೋದು. ನಾಳೆ ಬೆಳಗಾಗುವುದರೊಳಗೆ ನನ್ನ ಕಡೆಯವರು ನಿನ್ನ ಪ್ರಿಯತಮ ಮನೋಜನನ್ನು